ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮಗೆ ಪರ್ಲ್ ಬೀಡು ಅಂದರೆ ವೈಟ್ ಮಣಿಗಳನ್ನ ಬಳಸಿ ಕುಚ್ಕೊಟ್ಟೋದಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ. ಮಾಮೂಲಿ ಆರೆಳೆ ದಾರ ತೊಗೊಂಡು 2 ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಣಿಗಳನ್ನ ತೊಗೊಂಡಿದ್ದೀನಿ ಮತ್ತು ಲೀಫ್ ಬೀಡನ್ನು ತೊಗೊಂಡಿದ್ದೀನಿ. ಬನ್ನಿ ಈಗ ನೋಡಿ, ಮಾಮೂಲಿ ಬಟ್ಟೆಗೆ 2 ಸಲ ಲಾಕ್ ಮಾಡ್ಕೊಂಡ್ಮೇಲೆ ನೋಡಿ, ಕುಚ್ಚು ಹಾಕೋದಕ್ಕೆ ನಾನಿಲ್ಲಿ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಅಥವಾ 4 ಹಾಕೋಬೋದು. 4 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ನಾವು 1 ಲಾಕ್ ಆದರೂ ಹಾಕ್ಬೋದು, ಇಲ್ಲ 2 ಲಾಕ್ ಆದರೂ ಹಾಕ್ಬೋದು. ಈ ಥರ ಡಬಲ್ ಲಾಕ್ ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ. ಹೀಗೆ ಪಕ್ಕದಲ್ಲಿ ನೋಡಿ, ಈ ಥರ 2 ಲಾಕ್ ಹಾಕ್ಕೊಂಡು ನಾನು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪರ್ಲು ಮತ್ತು ಲೀಫ್ ಬೀಡನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಈ ಥರ ಹಾಕ್ಬಿಟ್ಟು ನೋಡಿ, ಹೀಗೆ ಬೀಡ್ ಲಾಕ್ನ 3 ಸೇರಿಸಿ ಬೀಡ್ ಲಾಕ್ ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಹಾಕ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಈ ಥರ ಬೀಡನ್ನ ಲಾಕ್ ಮಾಡ್ಕೊಬಿಡೋಣ. ಫ್ರೆಂಡ್ಸ್, ನಾನಿಲ್ಲಿ ಈ ಲಾಕನ್ನು 3 ಸಲ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅದು ಒಂಥರ ಚೆನ್ನಾಗಿ ಕಾಣುತ್ತೆ ಥ್ರೆಡ್ಡಿಂದ. ಅಲ್ಲಿ ನೋಡಿ, ಈ ಥರ ನೋಡಿ, ಈ ಥರ ಕಾಣುತ್ತೆ. ಇಲ್ಲಿ ಕುಚ್ಚು ಕಟ್ಕೊಳ್ಳೋದು ಕಂಟಿನ್ಯೂ ಮಾಡೋಣ. ಹೀಗೇ ನಾನು ಈ ಥರ 3 ಹಾಕ್ಕೊಂಡು ಮತ್ತೆ ಈಗ ಕುಚ್ಚೋದಕ್ಕೆ 4 ಚೈನ್ ಹಾಕ್ಕೊಳ್ತೀನಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿಗೆ 3 ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಈ ಥರ ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಬೀಡ್ ಹಾಕ್ಕೊಂಡು ಲಾಕ್ ಮಾಡ್ಕೊಬಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಚಿಕ್ಕ ಪರ್ಲ ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣುತ್ತೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಾಕ್ಕೊಳ್ಳಿ. ಗೋಲ್ಡ್ ಆದರೂ ಹಾಕೋಬೋದು, ಯಾವುದಾದ್ರೂ ಬೀಡ್ಗಳನ್ನ ಹಾಕೋಬೋದು ರೌಂಡಲ್ಲಿ. ಇದೇ ಥರ ಪೂರ್ತಿ ಬೀಡು ಮತ್ತು ಲಾಕು ಹಾಕ್ಕೊಂಡು ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡಿಕೊಂಡು ಪೂರ್ತಿ ಸೀರೆಗೆ ಹಾಕೊಳ್ಳಿ.
ನೋಡಿ ಫೈನಲ್ ಈ ರೀತಿ ಹಾಕ್ಕೊಂಡು ಈ ಥರ ಹಾಕ್ಕೊಳ್ಳೋದು. ಇದೆಲ್ಲ ಏನಾಗೋದಿಲ್ಲ, ಕರೆಕ್ಟಾಗಿ ಕೂರುತ್ತೆ. ಈಗ ನಾನು ನಿಮಗೆ ಇಲ್ಲಿ ಕುಚ್ಚಾಕಿ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ಕು ಈ ರೀತಿ ಬಂದಿದೆ. ತುಂಬ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಹಾಕೊಳ್ಳಿ ನೋಡಿ. ಇಷ್ಟೇ ಫ್ರೆಂಡ್ಸ್. ವೈಟ್ ಹಾಕೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ವೈಟ್ ಪರ್ಲ್ ಹಾಕೊಂಡ್ರು ಗೋಲ್ಡ್ ಜೊತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಫೈನಲ್ ಲುಕ್ ಬರುತ್ತೆ. ನೀವು ಇದೇ ಥರ ಹಾಕೊಳ್ಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್.